ದೇಶದಾದ್ಯಂತ ಟೆಲಿಗ್ರಾಂ ಬಳಕೆ ತಾತ್ಕಾಲಿಕವಾಗಿ ನಿಷೇಧಗೊಂಡಿದೆ. ಜೂನ್ 22ರಂದು ನೀಟ್ ಮರುಪರೀಕ್ಷೆ ಹಿನ್ನೆಲೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತಲ್ಲ. ಜೂನ್ 21ರಂದು ನೀಟ್ ಮರುಪರೀಕ್ಷೆ ಹಿನ್ನೆಲೆ ಜೂನ್ 21ರಂದು ನೀಟ್ ಮರುಪರೀಕ್ಷೆ ನಡೆಯಲಿದೆ. ಟೆಲಿಗ್ರಾಂನಲ್ಲಿ ನೀಟ್ ಪರೀಕ್ಷೆ ಆ ಪ್ರಶ್ನೆ ಪತ್ರಿಕೆ ಏನಿದೆ ಸೋರಿಕೆ ಆಗಿತ್ತು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಿಷೇಧ ಮಾಡಿದ್ದಾರೆ. ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಂ ಬಳಕೆ ನಿಷೇಧ. ಜೂನ್ 30ರವರೆಗೂ ಕೂಡ ಟೆಲಿಗ್ರಾಂ ಎಡಿಟ್ ಆಯ್ಕೆ ಕೂಡ ನಿಷೇಧ ಮಾಡಿದ್ದಾರಂತೆ. ಜೂನ್ 22ರಿಂದ ಜೂನ್ 30ರವರೆಗೆ ಟೆಲಿಗ್ರಾಂ ನಿಷೇಧ. ನೀಟ್ ಪರೀಕ್ಷೆ ಅಕ್ರಮ ತಡೆಯೋದಕ್ಕಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂತಂದ್ರೆ ಹಿಂದೆ ಮಕ್ಕಳ ಜೊತೆ ಯಾವ ರೀತಿ ಆಟ ಆಡ್ಬಿಟ್ರು ಅನ್ನೋದು ಗೊತ್ತೇ ಇದೆ. ಹಗಲು ರಾತ್ರಿ ಅನ್ನೋದೇ ಪಾಪ ಓದಿ ನೀಟ್ ಪರೀಕ್ಷೆ ಬರೀಬೇಕು ಅಂತಂದ್ರೆ ನಿಜಕ್ಕೂ ಸಾಕಷ್ಟು ಟಫ್ ಇರುತ್ತೆ. ಅಂಥದ್ರಲ್ಲಿ ಈಗ ಈ ರೀತಿಯಾಗಿ ಲೀಕ್ ಆಗ್ಬಿಟ್ರೆ ಬಹಳ ಕಷ್ಟ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಆ ಒಂದು ಅಕ್ರಮವನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟೆಲಿಗ್ರಾಂ ಬಳಕೆ ತಾತ್ಕಾಲಿಕವಾಗಿ ನಿಷೇಧಕ್ಕೆ NTA ಈಗ ಸ್ವಾಗತ ಕೋರಿರುವಂಥದ್ದು. ಜೂನ್ 21ರಂದು ನೀಟ್ ಮರುಪರೀಕ್ಷೆ ಹಿನ್ನೆಲೆ ಸಾಕಷ್ಟು ರೀತಿಯಾದಂತಹ ಈಗ ಕ್ರಮವನ್ನ ವಹಿಸಿದ್ದಾರೆ. ದೇಶಾದ್ಯಂತ ಟೆಲಿಗ್ರಾಂ ಬಳಕೆ ತಾತ್ಕಾಲಿಕವಾಗಿ ನಿಷೇಧ ಮಾಡಲಾಗುತ್ತೆ. ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾಗಿ. ಜೂನ್ 22ರಂದು ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತಲ್ಲ, ಆ ಕಾರಣದಿಂದಾಗಿ ಈಗ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಆಗಬಾರದು ಅನ್ನುವಂತ ಕಾರಣಕ್ಕೆ ಜೂನ್ 22ರವರೆಗೂ ಕೂಡ ಭಾರತದಲ್ಲಿ ಟೆಲಿಗ್ರಾಂ ಬಳಕೆ ನಿಷೇಧ ಮಾಡಿದ್ದಾರೆ. ಈ ಟೆಲಿಗ್ರಾಂನಲ್ಲಿ ಏನಾದರೂ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಏನೇ ಲೀಕ್ ಆದ್ರೂ ಕೂಡ ಅದನ್ನ ಬೇರೆ ಬೇರೆ ಕಡೆ ಹರಿಬಿಡ್ತಾರೆ. ಇದರಿಂದ ಮಕ್ಕಳಿಗೂ ತೊಂದರೆ ಆಗತ್ತೆ, ಮಕ್ಕಳ ಭವಿಷ್ಯ ಬರ್ಬಾದಾಗಿ ಹೋಗ್ಬಿಡುತ್ತೆ. ಹಿಂಗಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ಯಾಕಂತಂದ್ರೆ ಹಿಂದೆ ಸೋರಿಕೆ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು ವಿದ್ಯಾರ್ಥಿಗಳು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ